ಯಾಕಂದ್ರೆ ಕನ್ನಡದವ್ರೆ ಹೇಳ್ತೀನಿ ನಿಮ್ಗೆ, ಈ ಮುಖಾಂತರನೇ ನಿಮ್ಗೆ ಹೇಳ್ತೀನಿ, ನೋಡಿ ಎಚ್ಚರಿಕೆ ಕೊಡ್ತೀನಿ. ಮುಟ್ಟಾಳ ರಂಜಿತಾ ಅನ್ನೋನೆ, ನೀನು 2 ದಿವಸ ನನಗೆ ಕರೆ ಮಾಡಿ ನನ್ನ ತಲೆ ತಿಂದು ಒಡನಾಡಿಯವರು ನನ್ನನ್ನು ಬಚ್ಚಿಕೊಂಡಿದ್ದಾರೆ, ಏನೋ ಆಮಿಷ ಒಡ್ಡಿದ್ದಾರೆ. ಅದಕ್ಕೆ ಅವರು ಏನು ಮಾಡ್ತಾ ಇಲ್ಲ ಅಂತ ಹೇಳಿ ಇವ್ರ ಹತ್ರ ಒತ್ತಡ ಇರಿ, ಯಾರ ಹತ್ರನೋ ನನ್ನ ನಂಬರ್ ಕಲೆಕ್ಟ್ ಮಾಡ್ಕೊಂಡು ನನ್ನ ತಲೆ ತಿಂದು, ನಾನು ದೇವಸ್ಥಾನದಲ್ಲಿ ಇದ್ರು ಬಿಡ್ದೇನೆ ನನ್ನ ಹುಡ್ಕೊಂಡು ಬಂದು ಫಾಲೋ ಮಾಡಿ ಒಂದು ಬೈಟ್ ಕೊಡಿ ನನ್ನ ಅಮ್ಮ ನೀವು ಅಂತ ಎಲ್ಲ ಹೇಳಿ ಎಷ್ಟು ಮುತುವರ್ಜಿ ವಹಿಸಿ ಮಾತಾಡ್ದೆ. ನಿನಗೆ ದುಡ್ಡು ಬರ್ತದೆ, ಎಷ್ಟು ನನ್ನನ್ನು ಯಾಕೆ ಯೂಸ್ ಮಾಡ್ಕೋತೀಯ? ನಾನು ಇನ್ನೆಲ್ಲಿ ಎಲ್ಲೂ ಬೈಟ್ ಕೊಡೋಕೆ ಇಲ್ಲಿ ಕೊಡೋದಾಗಿದ್ರೆ ಯಾವತ್ತೂ ಕೊಡ್ಬೋದಾಗಿತ್ತು. ನಾನು ಎಲ್ಲೂ ಕೊಡೋಕೆ ಇಷ್ಟ ಇರಲಿಲ್ಲ. ಯಾಕೆ ಗೊತ್ತಾ, ನಮ್ಮ ನಾಡಿನಲ್ಲಿರುವಂಥ ಮುಟ್ಟಾಡ್ರೆಲ್ಲ ಇಂಥವ್ರೆ ಎಲ್ಲ ಗೋಸ್ಕರ ಬದುಕಿದ್ದಾರೆ ವಿನಃ ಅನ್ನ ತಿನ್ನೋ ಮಾತು ಯಾರ ಬಾಯಲ್ಲೂ ಬರೋದಿಲ್ಲ. ಅವ್ರ ಕ್ರಿಯೆನೂ ಅಷ್ಟೇ, ಅವ್ರು ಏನು ತಿಂದಿರ್ತಾರೆ ಅದೇ ಥರ ಅವ್ರ ಕ್ರಿಯೆನೂ ಇರ್ತದೆ, ಅವ್ರಲ್ಲಿ ಒಳ್ಳೆತನ ಇರೋದಿಲ್ಲ. ಹಂಗೇನೆ ನೀನು ಬಂದ್ಬಿಟ್ಟು ಎಲ್ಲಾನು ತಗೊಂಡ್ಬಿಟ್ಟು ಕೆಲವನ್ನ ಮುಚ್ಚಿ ನಿನಗೆ ಬೇಕಾದವನ್ನ ಬಹಿರಂಗ ಪಡಿಸಿದೆಯಲ್ಲ, ಯಾಕೆ? ನೀನು ನಾನು ಕೆಟ್ಟದಾಗ ಹೇಳ್ತೀನಿ ಈಗ, ನಿಮ್ಮ ಅಪ್ಪ ನಿಮ್ಮವ್ವನ ಪಾತಿವ್ರತ್ಯವನ್ನ ನೀನು ಕಾಪಾಡೋ ಮಗನೇ ಆಗಿದ್ದಿದ್ರೆ ನಾನೇನೇನು ಹೇಳಿದ್ದೀನಿ ಎಲ್ಲಾನು ಬಹಿರಂಗ ಪಡಿಸು. ರಂಜಿತ್, ಏನಿದೆ ನಂದು? ಕಂಡು ಹಿಡ್ದೇ ಹಿಡಿತೀವಿ ಅಂತ ಏನ್ ಕಂಡು ಹಿಡ್ದೇ ಹಿಡಿತೀಯ? ಹಿಡು, ನಾನು ಕ್ರಿಮಿನಲ್ ಇದೆ ಹೇಳಿದೆಯಲ್ಲ ನೀನು. ನಾನು 2 ಸಾರಿ ಜೈಲ್ಗೆ ಹೋಗಿದ್ ಬಂದೆ. ಕನ್ನಡದವ್ರು ಯಾರು ಎಲ್ಲಾರು ಮಾತಾಡಿದಿರಲ್ಲ, ನಾನು ಮಂಡ್ಯದವಳು, ಕೆಟ್ಟ ಭಾಷೆನೇ ಬರುತ್ತೆ ನನಗೆ. ಯಾಕಂದ್ರೆ ನಾನು ಎಲ್ಲಿ ಯಾವ ಭಾಷೆ ಉಪಯೋಗಿಸ್ಬೇಕು ಅದನ್ನೆಲ್ಲ ನಾನು ಕಲ್ತಿದ್ದೀನಿ, ಗೊತ್ತಾಯ್ತಾ? ನನ್ನನ್ನು ತೇಜೋವಧೆ ಮಾಡುವಾಗ ನಾನು ಯಾರನ್ನು ಬಿಡಲ್ಲ, ಗೊತ್ತಾಯ್ತಾ? ನಾನು ಒಳ್ಳೆ ಮಾರ್ಗದಲ್ಲಿರೋರು, ನಾನು ಒಳ್ಳೆ ಮಾರ್ಗದಲ್ಲೇ ನಡ್ಕೋತೀನಿ. ನಾನು ನಿನ್ನ ಹತ್ರ ಎಲ್ಲ ಹೇಳಿದ್ಮೇಲೆ ನೀನೊಂದು ಫೋಟೋ ತೋರಿಸಲ್ಲ ರಂಜಿತಾ? ನಿನ್ನ ಮೊಬೈಲಲ್ಲಿ ನನಗೆ ತೋರಿಸ್ತಲ್ಲ, ಅದು ಎಲ್ಲಿಂದ ಬಂತು ನಿನಗೆ? ಯಾಕೆ ತೋರಿಸ್ತೆ ನೀನು? ನನಗೆ ತೋರಿಸಿದಾಗ ನಾನು ಅದರಲ್ಲಿ ಒಂದು ವ್ಯಕ್ತಿನ ಐಡೆಂಟಿಫೈ ಮಾಡಾದ್ಮೇಲೆ ಕ್ಯಾಮ್ರಾ ಎಲ್ಲ ಆಫ್ ಮಾಡಿದ್ಮೇಲೆ ನೀನೇನು ಹೇಳ್ದೆ? ಕಾರಲ್ಲಿ ಹತ್ತು ಕೂತ್ಕೊಳ್ಳಿ ಅಂದೆ. ಕಾರಲ್ಲಿ ಹತ್ತು ಕೂತ್ಕೊಳ್ಳಿಂದಾಗ ನಾನು ಕೇಳಿದೆ, ಇಲ್ಲಪ್ಪ ನಾನು ಕಾರಲ್ಲಿ ಹತ್ತು ಕೂತ್ಕೊಳ್ಳಿಲ್ಲ. ಇಲ್ಲ ಬನ್ನಿ ಮೇಡಮ್, ನನ್ನ ತಾಯಿ ಇದ್ದಂಗಿದ್ದೀರಾ, ನೀವು ಬನ್ನಿ ಮೇಡಮ್ ಅಂತೆಲ್ಲ ನಿನ್ಗೆ ಹೋಗೋರ್ವಲ್ಲ, ಯಾವ ಉದ್ದೇಶದಿಂದ? ಆಯಿತು. ಆಮೇಲೆ ಯಾಕಪ್ಪ ಇಷ್ಟೊಂದು ಇದು ಮಾಡ್ತಾ ಇದ್ದೀನಿ ಅಂದಾಗ ನೀನು ಏನು ಹೇಳಿದೆ? ನಿಮ್ಗೇನು ಬೇಕು ಸಹಾಯ ನಾನು ಮಾಡಿಸ್ಕೊಡ್ತೀನಿ, ನೀವು ಬನ್ನಿ, ಪಾಪ ನೀವು ತುಂಬ ಕಷ್ಟದಲ್ಲಿದ್ದೀರಾ ಅಂತ ಕಾಣಿಸುತ್ತೆ, ಬನ್ನಿ ಅಂತ ಎಲ್ಲ ಬಲವಂತ ಮಾಡ್ದಲ್ಲ. ಏನಕ್ಕೆ ಮಾಡಿದೆ? ನಾನು ಕರ್ಕೊಂಡೋಗಿ ಎಲ್ಲರೂ ಕೊಲೆ ಮಾಡಕ್ಕೆ ಮಾಡಿದೆ. ನಾ ಮುಟ್ಟಾಳ, ಎಷ್ಟು ದುಡ್ಡು ತಗೊಂಡಿದ್ಯಾ? ನಾನು ಸತ್ಯವಾದ ಸಾಕ್ಷಿನ ಹೇಳಕ್ ಬಂದಾಗ ನೀನು ಸತ್ಯವಾಗಿದ್ದೀಯ ಅಂತ ಬಂದು ನಿನ್ನ ಹತ್ರ ನಾನು ಬೈಟ್ ಕೊಟ್ಟೆ. ನೀನು ಇಂಥ ಲುಚ್ಚ ಕೊಳಕು, ನಿನ್ನ ಹೃದಯ ಇಷ್ಟು ಕೊಳಕಾಗಿದೆ ಅಂತ ನಾನು ತಿಳ್ಕೊಂಡಿದ್ದರೆ ನಿಂದ್ರ ಯಾವುದೇ ಕಾರಣ ಕೊಡದೆ ನನ್ನ ಚಪ್ಪಲಿಗಿಂತ ಕಡೆ ಕಂಡ್ರು ನೀವು ಮಾಡಿ ಕೇಳ್ತಾ ಇದ್ರು, ನಮ್ಗೊಂದು ಬೈಟ್ ಕೊಡಿ ಅಂತ. ನನಗೆ ತುಂಬಾನೇ ಬೇಜಾರಾಯ್ತು. ಇಲ್ಲ ನಾನು ಯಾರಿಗೂ ಕೊಡಲ್ಲ ಹಾಗೆ ಹೀಗೆ ಅಂತ ಹೇಳ್ದಂಗ. ಆದ್ರೂ ಒಂದು ಕನ್ನಡ ಚಾನೆಲ್ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ, ಸ್ಟ್ಯಾನ್ಲಿ ಸರ್ಗೆ ಇವ್ರಿಗೆ ಪರಶುರಾಮ್ ಸರ್ಗೆ ಪ್ರೆಷರ್ ಹಾಕಿದ್ದಾರೆ. ಆ ಎಮ್ಮನ್ನ ನಿಮ್ಮ ಒಡನಾಡಿಗೆ ಕೂಡ ಇಟ್ಕೊಂಡಿದ್ದೀರಂತೆ 2 ವರ್ಷದಿಂದ, ಈ ತರ ಬರ್ತಾ ಇದೆ, ಅದಕ್ಕೆ ನಾವು ಮಾತಾಡ್ಸಿ ಅವ್ರನ್ನ, ನೀವು ಅವ್ರ ನಂಬರ್ ಕೊಡಿ ಅಂತ ಅವ್ರ ನಂಬರ್ ತಗೊಂಡಿದ್ದಾರೆ. ನನ್ನ ನಂಬರ್ ತಗೊಂಡಿದ್ದಾರೆ ಅವ್ರ ಹತ್ರ. ತಗೊಂಡು ಈ ತರ ಕೊಟ್ಟಿದೀವಿ ಕಣಮ್ಮ, ನಮ್ಗೆ ಈ ತರ ಹೇಳ್ತಾ ಇದ್ರ ಅವ್ರು, ಅದಕ್ಕೆ ನೀವೇ ಅದಕ್ಕೆ ಏನ್ ಕ್ಲಾರಿಟಿ ಕೊಡ್ತಿರೋ ಕೊಡಿ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು. ಸರಿ, ನಾನು ಅವತ್ತು ಸಾಯಿಬಾಬಾ ಮಂದಿರದಲ್ಲಿದ್ದೆ ಸರ್, ದೇವಸ್ಥಾನದಲ್ಲಿದ್ದೆ. ಅವಾಗ ನಾನು ಹೇಳ್ದೆ, ಈ ತರ ದೇವಸ್ಥಾನದಲ್ಲಿ ಇದ್ದೀನಪ್ಪ, ನಮ್ಗೆ ಬರಕ್ ಸಮಯ ಅಂತ. ನಾವು ಅಲ್ಲಿಗೆ ಬರ್ತೀವಿ ಮೇಡಮ್, ದಯವಿಟ್ಟು ನೀವ್ ಒಂದ್ ಬೈಟ್ ಕೊಡಿ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟು ಸರ್ ಅವ್ರು, ನಾನು ಇದ್ದಕ್ಕಿದ್ದಂಗೆ ಏನ್ ಮಾಡೋದು ಅಂದ್ಬಿಟ್ಟು ಸೀರಿಯಸ್ ಆಗಿ ಮುಚ್ಕೊಂಡು ಅವ್ರಿಗೆ ಇರೋ ವಿಚಾರ ಎಲ್ಲ ಹೇಳ್ದೆ, ಅವ್ರಿಗೆ ಎಲ್ಲ ಕ್ಲಾರಿಟಿ ಕೊಟ್ಟೆ. ಅವ್ರೊಂದು ಫೋಟೋ ತೋರಿಸಿದ್ರು ನನಗೆ. ಆ ಫೋಟೋದಲ್ಲಿ ಅದು ಫ್ಯಾಮಿಲಿ ಫೋಟೋ. ಆ ಕಾರಿಂದ ಇಳಿದ ವ್ಯಕ್ತಿನ ನಾನು ಐಡೆಂಟಿಫೈ ಮಾಡಿದೆ. ಅದ್ರಲ್ಲಿ ಇವ್ರಿಗೆ ಗೊತ್ತಾಗೋಯ್ತು, ಇವ್ರು ಸತ್ಯನೇ ಹೇಳ್ತಾ ಇರೋದು ಅಂತ ಇವ್ರಿಗೆ ಗೊತ್ತಾಗೋಯ್ತು ಸರ್. ಗೊತ್ತಾದ್ಮೇಲೆ ಅವ್ರೆಲ್ಲ ಮುಗಿದ್ಮೇಲೆ ಏನ್ ಹೇಳಿದ್ರು ಅಂದ್ರೆ, ಮೇಡಮ್ ಬನ್ನಿ ಕಾರಲ್ಲಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಯಾಕೆ ಅಂತ ಕೇಳಿದೆ ನಾನು. ಕಾರಲ್ಲಿ ಏನೋ ಕೂತ್ಕೋಬೇಕು ಅಂದೆ ನಾನು. ಇಲ್ಲ ಸುಮ್ನೆ ಕರಿತಾ ಇದ್ವಿ, ಬನ್ನಿ ಹೋಟ್ಲಿಗೆ ಹೋಗೋಣ ಅಂದ್ರು. ಇಲ್ಲ ನಾವ್ ಯಾರ ಜೊತೆಲಿ ನಾನೇ ಎಲ್ಲೂ ಹೋಗಿ ಹೋಟ್ಲೆಲ್ಲ ತಿನ್ನಲ್ಲ, ನಿಮ್ ಜೊತೆಲಿ ಬರಕ್ ಆಗಲ್ಲ ಆ ರೀತಿ ಅಂತ ಹೇಳ್ದೆ. ಸರಿ ಬನ್ನಿ ಮೇಡಮ್ ಅಂತ ಹೇಳ್ಬಿಟ್ಟು ಮೆತ್ತಿಗೆ ಬನ್ನಿ ಇಲ್ಲಿ ಅಂತ ಹೇಳ್ಬಿಟ್ಟು ಕರೆದ್ಬಿಟ್ಟು, ನೀವು ಬನ್ನಿ ಕಾರಲ್ಲಿ ಹೋಗೋಣ, ನಿಮ್ಗೇನು ಸೌಲಭ್ಯಗಳು ಬೇಕು, ಪಾಪ ನೀವು ಕಷ್ಟದಲ್ಲಿದ್ದೀರಿ ಅಂತ ಕಾಣಿಸುತ್ತೆ, ನಾವು ಏನ್ ಬೇಕು ಅದನ್ನ ಮಾಡಿಸ್ಕೊಡ್ತೀವಿ ಬನ್ನಿ ಅಂತ ಕರೆದು. ಎಲ್ಲಿ ಮಾಡಿಸ್ಕೊಡ್ತೀರಾ, ಯಾರು ಮಾಡೋರು ಅಂತ ಕೇಳ್ದೆ. ನಿಮ್ಗೆ ಅದೆಲ್ಲ ಬೇಕಿಲ್ಲ, ನಾವು ಬನ್ನಿ ಇವಾಗ ಕಾರ್ಗೆ ಹತ್ತಿ ಹೋಗೋಣ, ನಾವ್ ಮಾಡಿಸ್ಕೊಡ್ತೀವಿ, ಆಮೇಲೆ ಕೇಳಿ ನೀವೇನ್ ನನ್ನ ಅಮ್ಮ ಇದ್ದಂಗಿದ್ದೀರಾ, ಈ ತರ ಎಲ್ಲ ನನ್ಗೆ ಬ್ರೈನ್ ವಾಶ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಪ್ಪ, ನಾನು ಯಾರ ಕಾರಲ್ಲೂ ಬರಲ್ಲ, ನನ್ಗೆ ಯಾರ ಸಹಾಯವೂ ಬೇಡ, ಇವತ್ತಿನವರೆಗೂ ನಾನು ಯಾರ ಸಹಾಯ ಇಲ್ದೇನೆ ಬದುಕಿರೋಳು, ನಮ್ಗೆ ಯಾರ ಸಹಾಯನೂ ಬೇಡ, ನೀವು ಇದೆಲ್ಲ ನನ್ಗೇನು ಹೇಳಕ್ ಬರ್ಬೇಡಿ, ನಿಮ್ ಪಾಡಿಗೆ ನೀವು ಹೋಗಿ, ನೀವೇನು ಹಿಂಸೆ ಕೊಟ್ರಿ ಅಂತ ಬಂದಿದ್ದು ಹೇಳ್ದೆ. ನಿಮ್ ಕಾರಲ್ಲಿ ಯಾಕೆ ಕೂತ್ಕೋಬೇಕು, ನಾನು ಹೋಗಿದ್ದೆ. ಇಲ್ಲ ಬನ್ನಿ ನಿಮ್ ಮನೆ ಹತ್ರ ಡ್ರಾಪ್ ಮಾಡ್ತೀನಿ ಬನ್ನಿ ಕೊನೆಗೆ. ಇಲ್ಲ ನಾನು
ಒಂದ್ ವೇಳೆ ಆಟೋ ಸಿಗ್ದಿದ್ರು ಕಾಲಲ್ಲಾದ್ರೂ ನಡ್ಕೊಂಡು ಹೋಗ್ತೀನಿ, ನಾನು ಬರಲ್ಲ ಅಂತ. ಅದನ್ನು ಹೇಳಿದ್ದೇನೆ, ಕಾರಲ್ಲಿ ಹತ್ತು ಕೂತ್ಕೊಳ್ಳಿ, ಮನೆ ಹತ್ರ ಡ್ರಾಪ್ ಕೊಡ್ತೀನಿ ಅಂದ್ರು ಕಾರಲ್ಲಿ ಹತ್ತಿಲ್ಲ ಅಂತಾನು ಹೇಳಿದಾನೆ ಅವನು. ಅದೇ ಸಾಕು ಅಂತ. ಇಷ್ಟೆಲ್ಲ ಹೇಳಿಸ್ಕೊಂಡ್ ಬಂದ್ಮೇಲೆ ಅವ್ರಿಗೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಬೇರೆದನ್ನೆಲ್ಲ ಕಟ್ ಮಾಡಿ ಬಿಟ್ಟಿದ್ದಾರೆ. ಸುದ್ದಿ 18 ಸದಾ ನಿಮ್ಮೊಂದಿಗೆ.